ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀದೇವಿ ಪರಮಾತ್ಮನ ಕೊರಳಿನಲ್ಲಿ ಮಾಲೆಯನ್ನು ಹಾಕ್ತಾ ಇದ್ದಾರೆ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ, ಕೇವಲ ಒಂದು ಕುಸುಮ ಮಾತ್ರ ಅಲ್ಲ, ಅನೇಕ ಹೂಗಳಿಂದ ಕೂಡಿದಂತಹ ಮಾಲೆಯನ್ನು ಭಗವಂತನ ಕೊರಳಲ್ಲಿ ಲಕ್ಷ್ಮೀದೇವಿ ಹಾಕ್ತಾ ಇದ್ದಾಳೆ. ಇಂತಹ ಅದ್ಭುತನಾದಂತಹ ವರ ಎಲ್ಲಿದ್ದಾನೆ? ಈತನೀಗ ವಾಸುದೇವನು, ಈ ಸಮಸ್ತ ಲೋಕದೊಡೆಯ, ಈ 14 ಲೋಕಗಳಿಗೆ ಏಕಚಕ್ರಾಧಿಪತ್ಯವನ್ನು ಮಾಡುವಂತಹ ಶ್ರೀಹರಿ ಇವತ್ತು ನನಗೆ ಸ್ವಾಮಿ ಆಗ್ತಾ ಇದ್ದಾನೆ, ನನ್ನ ಗಂಡನಾಗ್ತಾ ಇದ್ದಾನೆ. ಆನಂದದಿಂದ ಆ ಹೂಗಳಿಂದ ಕೂಡಿದಂತಹ ಮಾಲೆಯನ್ನು ಲಕ್ಷ್ಮೀದೇವಿ ಆ ಪರಮಾತ್ಮನ ಕೊರಳಲ್ಲಿ ಹಾಕ್ತಾ ಇದ್ದಾಳೆ. ಶರಣಾಗತರ ಪೊರೆವ ಸಾರಂಗ ಪಾಣಿಗೋ ವರಗಳ ನೀವ ಶ್ರೀನಿವಾಸ ಮೂರುತಿಗೋ ಕುರುಕುಲಾಂತಕ ರಾಜ ಗೋಪಾಲ ಮೂರುತಿಗೋ ಸ್ಥಿರನಾದ ಪುರಂದರ ವಿಠಲರಾಯನಿಗೋ ಆರಿಗೆ ವಧುವಾದೆ ಕ್ಷೀರಾಬ್ಧಿ ಕನ್ನಿಕೆ ವರಮಹಾಲಕುಮಿನಿ ಆರಿಗೆ ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ. ನಾಶ ಇಲ್ಲದೇ ಇರುವಂತಹ ಭಗವಂತನಿಗೆ ವಧುವಾದೆ ಏನು ಅಂತ ಪುರಂದರದಾಸರು ಕೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತ್ರಿವಿಕ್ರಮನ ಕೊರಳಿನ ಮೇಲೆ ಮಾಲೆಯನ್ನಿಟ್ಟು ನಮಿಸ್ತಾ ಇದ್ದಾಳಂತೆ. ತ್ರಿವಿಕ್ರಮರಾಯ ಅಂತ ಯಾಕೆ ಹೇಳಬೇಕಾಯಿತು? ಪುರುಷೋತ್ತಮ, ನಾರಾಯಣ, ವಾಸುದೇವ ಅಂತ ಹೇಳ್ಬೋದಾಗಿತ್ತಲ್ಲ. ತ್ರಿವಿಕ್ರಮನ ಕೊರಳಿನ ಮೇಲಿಟ್ಟು ನಮಿಸಿದಳು ಅಂತ ಯಾಕೆ ಹೇಳಿದಳು ಅಂತಂದರೆ, ವಾಮನನಿದ್ದಂತಹ ಭಗವಂತ ತ್ರಿವಿಕ್ರಮನಾಗಿ ಬೆಳೆದ್ನಲ್ಲ, ಹಾಗೆ ನನ್ನ ಸೌಭಾಗ್ಯವು ಇತೋಪ್ಯತಿಶಯವಾಗಿ ಬೆಳೆಯಲಿ. ನಿತ್ಯ ಮುಕ್ತಳು, ನಿರ್ವಿಕಾರಳು, ನಿತ್ಯ ಸುಖ ಸಂಪೂರ್ಣಳು, ನಿತ್ಯ ಜಗತ್ತಿನ ಧಾರಕಳು, ಇದೆಲ್ಲದರ ಜೊತೆಗೆ ನಿತ್ಯ ಸೌಭಾಗ್ಯ ಇದು ಬೆಳೀತಾ ಇರಲಿ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೆ ಕ್ಷಣೆ ಅಂತ ಹೇಳಿದಂತೆ ವಾಯುದೇವರು ಭಕ್ತಿ ಬೆಳೆಯಲಿ ಅಂತ ಇದ್ದರೆ, ನಮ್ಮ ಲಕ್ಷ್ಮೀದೇವಿ ನನ್ನ ಭಗವಂತನ ಕಾಣುವಂತಹ ಸೌಭಾಗ್ಯ ಬೆಳೆಯಲಿ ಎನ್ನುವುದಕ್ಕಾಗಿ ಆ ತ್ರಿವಿಕ್ರಮನಂತೆ ಎಲ್ಲ ಕಡೆಗಳಲ್ಲಿಯೂ ಕೂಡ ಪರಮಾತ್ಮನ ಅದ್ಭುತವಾದ ಗುಣಕೀರ್ತನೆಗಳು ವ್ಯಾಪಿಸಲಿ ಎನ್ನುವುದಕ್ಕಾಗಿ ಆ ಲಕ್ಷ್ಮೀದೇವಿ ಮಾಲೆಯನ್ನು ತ್ರಿವಿಕ್ರಮನ ಕೊರಳಲ್ಲಿ ಹಾಕಿದ್ದಾಳೆ. ಮುಂದೆ ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ, ಶೋಭಾನವೆನ್ನಿ ಸುಗುಣನಿಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಹುಟ್ಟ ಪೊಂಬಟ್ಟೆಯು ತೊಟ್ಟಾಭರಣಗಳು ಇಟ್ಟ ನವರತ್ನದ ಮುಕುಟವು, ದುಷ್ಟ ಮರ್ದನನೆಂಬ ಕಡೆಯ ಪೆಂಡೆಗಳ ಒಟ್ಟಿದ್ದ ಹರಿಗೆ ವಧುವಾದಳು ಶೋಭಾನೆ. ಎಲ್ಲರೂ ಕೇಳ್ತಾ ಇದ್ರು, ಬಡ ಬ್ರಾಹ್ಮಣನೆಂದು ಬೇಡಿದ ತನ್ನ ಹಡೆದ ತಾಯಿಯ ಶಿರ ಕಡಿದ, ಮಡದಿ ತಮ್ಮರ ಕೂಡ ಅಡವಿಯ ಸೇರಿದ, ಕಡುಗೋಪೆ ಗೊಲ್ಲರ ಬಾಧೆಯ ನಳಿಸಿದ, ಇಂಥವಗ್ಯಾಂಗ ಮನಸೋತೆ ಬಲು ಪಂಥವಾಡಿದ ಜಗನ್ಮಾತೆ. ಒಬ್ಬರು ಕೇಳ್ತಾ ಇದ್ದಾರೆ, ಇನ್ನೊಬ್ರು ಕಮಲಗಂಧಿ ಕೋಮಲಾಂಗೆ ಸುಂದರಾಬ್ಜ ವದನೆ ನೀನು, ರಮಣ ಮತ್ಸ್ಯ ಕಠಿಣ ಕಾಯ ಸುಕರಾಸ್ಯನು, ರಮಣೀಯ ಸ್ವರೂಪಿ ನೀನು, ಅಮಿತ ಘೋರ ರೂಪನವನು, ನಮಿಪರಿಷ್ಟ ದಾನಿ ನೀನು, ದಾನವ ಬೇಡುವನಿಗೆ ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ. ಒಬ್ಬರು ಹೀಗೆ ಕೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಲಕ್ಷ್ಮೀದೇವಿ ಇಂಥವಗ್ಯಾಂಗೆ ಮನಸೋತೆ ಬಲು ಪಂಥವಾಡಿದ ಜಗನ್ಮಾತೆ. ಅದಕ್ಕೆ ಲಕ್ಷ್ಮೀದೇವಿಯ ಉತ್ತರ ಅದ್ಭುತವಾಗಿ ಇದೆ. ಏನು ಅಂತಂದರೆ, ಉಟ್ಟ ಪೊಂಬಟ್ಟೆಯು ತೊಟ್ಟಾಭರಣಗಳು ಇಟ್ಟ ನವರತ್ನದ ಮುಕುಟವು. ಭಗವಂತ ಜರತಾರಿ ಪಿತಾಂಬರವನ್ನು ಧಾರಣೆ ಮಾಡಿದ್ದಾನಂತೆ. ಇಷ್ಟೇ ಅಲ್ಲದೇನೆ ನವರತ್ನದ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ ಭಗವಂತ.
ದುಷ್ಟಮರ್ದನನೆಂಬ ಕಡೆಯ ಪೆಂಡೆಗಳ. ದುಷ್ಟಮರ್ದನ ಎನ್ನುವಂತಹ ಹೆಸರು ನಮ್ಮ ಭಗವಂತನಿಗೆ ಕೇವಲ ದುಷ್ಟಮರ್ದನ ಎನ್ನುವಂತಹ ಹೆಸರಲ್ಲ, ದುಷ್ಟಮರ್ದನ ಎನ್ನುವಂತಹ ರಾಶಿ ರಾಶಿ ಕಡಗಗಳನ್ನು ಭಗವಂತ ಹಾಕಿಕೊಂಡಿದ್ದಾನಂತೆ. ನೋಡಿ, ಒಂದು ಕೈ ಇದ್ರೇನೆ ನಾವು 10 ಬಟ್ಟಿಗೆ ಉಂಗುರ ಹಾಕೋತೇವೋ, ಬ್ರಾಸ್ಲೆಟ್ ಹಾಕೋತೇವೋ, ಏನಂತಾರೆ ಪಾಟ್ಲಿ, ತೋಡೆ, ಬಿಲ್ವಾರ ಅಂತ ಏನೇನೋ ಹಾಕ್ಕೊಳ್ತೇವೆ. ಭಗವಂತನಿಗೆ ಅನಂತ ಕೈಗಳು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಭಗವಂತನಿಗೆ ಅನಂತ ಕೈಗಳು. ಒಂದು ಕೈಗಳೇ ಅನಂತವಾಗಿರುವಾಗ ಅಲ್ಲಿ ಅನಂತ ಬೆರಳುಗಳು. ಭಗವಂತ ಎಷ್ಟಂತ ಧಾರಣೆ ಮಾಡಿರಬೇಕು. ನಮ್ಮ ಹಾಗೆ ಲೌಕಿಕವಾದ ಕಡಗಗಳನ್ನು ಭಗವಂತ ಧಾರಣೆ ಮಾಡಿಲ್ಲ. ಯಾರು ಭಗವದ್ಭಕ್ತರಿಗೆ ತೊಂದರೆ ಕೊಡ್ತಾ ಇದ್ದಾರಲ್ಲ ಅಂತಹ ದುಷ್ಟರ ಮರ್ದನವನ್ನು ಮಾಡುವಂತಹ ಕಡಗವನ್ನು ಭಗವಂತ ಧಾರಣೆ ಮಾಡಿದ್ದಾನಂತೆ. ಎಲ್ಲವನ್ನ ನೋಡಿ ಈ ದುಷ್ಟಮರ್ದನನ ಆ ದುಷ್ಟಮರ್ದನ ಎನ್ನುವಂತಹ ಕಡಗಗಳನ್ನೇನಿಟ್ಟಿದ್ನಲ್ಲ, ಆ ಕಡಗಗಳ ರಾಶಿಯನ್ನು ಒಟ್ಟಿದ್ದಂತಹ ಭಗವಂತನಿಗೆ ಲಕ್ಷ್ಮೀದೇವಿ ವಧುವಾದ್ಲಂತೆ. ನಾವೆಲ್ಲ ಕೇಳ್ತೀವಲ್ಲ, ಲಕ್ಷ್ಮೀದೇವಿ ನಮಗೆ ಸಂಪತ್ತು ಕೊಡ್ತಾಳೆ. ಎಲ್ಲಿಂದ ಕೊಡ್ತಾಳೆ ಅಂದರೆ ಈ ಭಗವಂತನಿಂದಲೇ ಕೊಡಬೇಕು ಲಕ್ಷ್ಮೀದೇವಿ ಸಂಪತ್ತು. ಇಷ್ಟು ಸಂಪತ್ತು ನಮ್ಮ ಭಗವಂತನಲ್ಲಿ ಇದೆ, ಅದನ್ನು ತಿಳಿಸ್ತಾ ಇದ್ದಾರೆ. ಉಟ್ಟ ಪೊಂಬಟ್ಟೆಯೋ ತೊಟ್ಟಾಭರಣಗಳು ಇಟ್ಟ ನವರತ್ನದ ಮುಕುಟವು ದುಷ್ಟಮರ್ದನನೆಂಬ ಕಡೆಯ ಪೆಂಡೆಗಳ ಒಟ್ಟಿದ್ದ ಹರಿಗೆ ವಧುವಾದಳು ಶೋಭಾನೆ. ಕೊಂಬು ಚಂಗಹಳೆಗಳು ತಾಳ ಮದ್ದಳೆಗಳು ತಂಬಟೆ ಬೇರಿ ಪಟಹಗಳು ಬೊಂಬೊಂ ಎಂಬ ಶಂಖ ಡೊಳ್ಳು ಮೌರಿಗಳು ಅಂಬುದಿಯ ಮನೆಯಲ್ಲೆಸೆದವು ಶೋಭಾನೆ. ಇವರಿಬ್ಬರ ವಿವಾಹ ಮಹೋತ್ಸವ ಪ್ರಾರಂಭವಾಯಿತು ಅಂತಂದ ಕ್ಷಣದಲ್ಲೇನೆ ಕೊಂಬುಗಳು, ಚಂಗಳೆಗಳು, ತಾಳಗಳು, ಮದ್ದಳೆಗಳು, ತಮ್ಮಟೆಗಳು, ಭೇರಿಗಳು, ಪಟಹ, ಎಲ್ಲ ರೀತಿಯಾದ ಶಂಖವನ್ನು ಎಲ್ಲ ರೀತಿಯಾದ ಧ್ವನಿಯನ್ನು ಮಾಡುವಂತಹ ಶಂಖಗಳು, ಡೊಳ್ಳಗಳು, ಮೌರಿಗಳು, ಎಲ್ಲ ಮಂಗಲಮಯ ವಾದ್ಯಗಳು ಕೂಡ ಸಮುದ್ರರಾಜನ ಮನೆಯಲ್ಲಿ ನೆರವೇರಲಿಕ್ಕೆ ಪ್ರಾರಂಭವಾಯಿತಂತೆ. ತಾಳ ಜಾಗಟೆ ಮದ್ದಳೆ ದುಂದುಬಿ ಭೇರಿ ತಾಳೆ ಹೆಗ್ಗಾಳೆ ತಮ್ಮಟೆ ನಿಸ್ಸಾಳೆ ಪಟಹ ತಂಬೂರಿ ಪಣವ ಕೌಸಾಳೆ ಕಂಬು ಢಕ್ಕವಾದ್ಯ ಸುಳ್ಳೈ ಸುತ್ತಲಿರೆ ಭಾಗವತರ ಸಮ್ಮೇಳದಿ ಕುಲಿದೊಲಿದಾಡೆ ಸಾಲು ಪಂಚಾನನ ಛತ್ರ ಚಮರ ಧ್ವಜಧಾಡುಗಳು ಒಪ್ಪಿಹರೋ ಬಾಬಾ ಬಾಬಾ ಭಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ ಜಗದೋದ್ಧಾರ ಬಾಬಾ ಜಗದೋದ್ಧಾರ. ಭಗವಂತ ಬರ್ತಾ ಇದ್ದರೆ ಸಮುದ್ರರಾಜನ ಮನೆಯಲ್ಲಿ ಈ ರೀತಿಯಾದ ವಾತಾವರಣ ನಿರ್ಮಾಣವಾಗಿತ್ತಂತೆ. ಅನೇಕ ಋಷಿಗಳು, ಮುನಿಗಳು, ಯಕ್ಷರು, ರಾಕ್ಷಸರು, ಯಕ್ಷರು, ಇಷ್ಟೇ ಅಲ್ಲದೇನೆ ಗಂಧರ್ವರು ಎಲ್ಲರೂ ಕೂಡ ಭಗವಂತನ ಗಾನವನ್ನು ಮಾಡ್ತಾ ಇದ್ದಾರಂತೆ. ಡೊಳ್ಳಿನ ಕೈ ಮೇಲ್ ಭರಮಪ್ಪ ಹಾಕ್ಯಾನ ತಾಳವ ಶಿವನಪ್ಪ ತಟ್ಯಾನ್ ಮ್ಯಾಲ್ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ ಚಲುವ ಕನಕಪ್ಪ ಕುಣಿದಾನ್ ಮ್ಯಾಲ್ ದೇವಿ ನಮ್ಮ ದ್ಯಾವರು ಬಂದವ್ರೆ ಬನ್ನೀರೆ ನೋಡ ಬನ್ನೀರೆ ಬನ್ನೀರೆ ನೋಡ ಬನ್ನೀರೆ ಓಡಿ ಬನ್ನೀರೆ ನೋಡ ಬನ್ನೀರೆ. ಈ ಅದ್ಭುತವಾದಂತಹ ದೃಶ್ಯ. ಯಾವುದೋ ಮದುವೆಗೆ ಹೋದರೆ ಏನೋ ಬಾರಿಸಿದ್ರೆ, ಯಾವುದೋ ಫಿಲ್ಮ್ ಸಾಂಗ್ ಬಾರಿಸಿದ್ರೇ ನಾವು ಆನಂದ ಪಡ್ತೇವೆ. ಭಗವಂತನನ್ನು ಹೊಗಳುವಂತಹ ಗುಣಕೀರ್ತನೆಗಳ ತಾಳಗಳು, ಪೇಟಿಗಳು ಎಲ್ಲವೂ ಕೂಡ ಕಿವಿಯಲ್ಲಿ ಮತ್ತು ಆನಂದವನ್ನು ಉಂಟು ಮಾಡಲಿಕ್ಕೆ ಸನ್ನದ್ಧವಾಗಿವೆ. ಭಗವಂತ ಬರ್ತಾ ಇದ್ದಾನೆ. ಅಂಬೂಜಾಕ್ಷನೆ ಬಾರೋ ಅಂಬೂಜವದನನೆ ಅಂಬುಜಲಯಪತೆ ಅಂಬೂಜನಾಭನೆ ಅಂಬೂಜ ಭವಜನಕ ಅಂಬೂಜಾರಿಧರ ಅಂಬುಜ ನಿವಾಸ ಅಂಬುಜ ಮಿತ್ರತೇಜ. ಕೊಂಬುಕ ಹಳೆಗಳು ಬಂಬೋರಿಡುತ್ತಿರೆ ತುಂಬುರು ನಾರದರಿಂಪಾಗಿ ಪಾಡಲು ಸಂಭ್ರಮದಲ್ಲಿ ವಾದ್ಯ ಧಿಮಿಕಿ ಧಿಮಿಕೆನುತ ಸಂಭ್ರಮದಿಂದಲಿ ಬಾರು ಶಂಭು ವಂದಿತನೇ ನಡೆದು ಪಾರೆಯ ಭವ ಕಡಲಿಗೆ ಕುಂಭ ಸಂಭವ. ಎಲ್ಲವೂ ಕೂಡ ಸಮುದ್ರರಾಜನ
ಮನೆಯಲ್ಲಿ ನಡೆದಿದೆ. ಭಗವಂತ ಬಂದ ಅರ್ಘ್ಯಪಾದ್ಯಾಚಮನ ಮೊದಲಾದ ಷೋಡಶ ನರ್ಘ್ಯ ಪೂಜೆಯಿತ್ತ ನಳಿಯನಿಗೆ ಒಗ್ಗಿದ ಮನದಿಂದ ಧಾರೆ ಎರೆದನೆ ಸಿಂಧು ಸದ್ಗತಿ ಇತ್ತು ಸಲಹೆಂದ ಶೋಭಾನೆ. ನೋಡಿ, ಸಮುದ್ರ ರಾಜನ ಅದ್ಭುತವಾದಂತಹ ಒಂದು ಯೋಗ್ಯತೆ ನೋಡಿ ಹೇಗಿದೆ. ಯಾವುದೋ ಒಂದು ಅಳಿಯನಿಗೆ ಕನ್ಯಾದಾನವನ್ನು ಮಾಡಿದ್ರೇ ಕೃತಕೃತ್ಯರಾಗಿದ್ದೇವೆ ಅಂತ ನಾವು ತಿಳಿದುಕೊಳ್ತೇವೆ. ಸಾಕ್ಷಾತ್ ಭಗವಂತನಿಗೆ 14 ಲೋಕಕ್ಕೆ ದಾತ ಜಲಜಾಕ್ಷ ಬೆಟ್ಟವನು ಪೊತ್ತು ಬಳಲಿದಾಗ ಸಲಹಬೇಕೆಂದು ಬೇಸರಿಸಲಿಲ್ಲ. ಸುಲಭದಲ್ಲಿ ಶೇಷಾಚಲನಾಗಿಪ್ಪ ಒಲಿದೆನ್ನ ಸಂರಕ್ಷಿಸೋ ವಿಜಯ ವಿಠಲ. ಮುದದಿಂದ ನಾನೊಬ್ಬ ಭಾರವಾದೆನೆ 14 ಲೋಕಗಳನ್ನಾಳುವ ತಂದೆಗೆ. ಸಾಕ್ಷಾತ್ ಭಗವಂತನ ಪಾದವನ್ನು ತೊಳೆಯುವ ಸೌಭಾಗ್ಯ ನಮ್ಮ ಸಮುದ್ರ ರಾಜನದು. ಸಾಕ್ಷಾತ್ ಭಗವಂತನಿಗೆ ಅರ್ಘ್ಯ ಪಾದ್ಯ ಆಚಮನಗಳನ್ನು ಯಾವುದೋ ನಿತ್ಯದಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾ, ತಂತ್ರಸಾರೋಕ್ತ ಪೂಜೆಯನ್ನು ಮಾಡ್ತಾ, ದೇವರ ಮುಂದೆ 2 ಹನಿ ನೀರನ್ನು ಬಿಟ್ಟು ದೇವರ ತಲೆಯ ಮೇಲೆ 1 ಲೋಟ ನೀರನ್ನು ಹಾಕಿದ್ರೇ ಎಷ್ಟು ಆನಂದ ಪಡ್ತೇವೆ. ಆದರೆ ಸಮುದ್ರ ರಾಜ ಸಾಕ್ಷಾತ್ ಭಗವಂತನನ್ನು ಮುಂದೆ ಕೂಡಿಸಿಕೊಂಡು ಅರ್ಘ್ಯ ಪಾದ್ಯ ಆಚಮನ ಇದೇ ಮೊದಲಾದ 16 ರೀತಿಯಾದ ಮತ್ತು ಕರ್ಮಗಳನ್ನು 16 ರೀತಿಯಾದಂತಹ ಪೂಜೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ. ಮಾಡಿ ಸಮುದ್ರ ರಾಜ ಕೇಳ್ತಾನಂತೆ, ಏನು ಬೇಕು ಸಮುದ್ರ ರಾಜ ಅಂದರೆ, ಸದ್ಗತಿಯನ್ನು ಕೊಡು, ನಿನ್ನ ಗತಿಯನ್ನು ಕೊಡು, ನೀನು ಸತ್ಯ ಎನ್ನುವಂತಹ ಜ್ಞಾನ, ನೀನು ನಿತ್ಯ ಎನ್ನುವಂತಹ ಜ್ಞಾನ, ಇದು ನನಗೆ ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ ಸಮುದ್ರ ರಾಜ. ನಿತ್ಯ ಗುಣಾರ್ಣವ ನಿಜ ಗುಣ ಪರಿಪೂರ್ಣ ಸಚ್ಚಿದಾನಂದ ಸನಕಾದಿವಂದ್ಯ ಭಕ್ತಿದಾಯಕ ನಮ್ಮ ಪುರಂದರ ವಿಠಲ ಮುಕ್ತಿ ಕೊಡುವೆ ಎಂದು ತುತಿಸಿ ಕೊಂಡಾಡಿದೇನು. ಎಲ್ಲವನ್ನ ಕೊಡುವಂತಹ ಮಹಾನುಭಾವ ನೀನು. ಅರ್ಘ್ಯ ಪಾದ್ಯ ಆಚಮನ ಮೊದಲಾದ ಎಲ್ಲ ಅರ್ಘ್ಯ ಪೂಜೆ ಅಂತಂದ್ರೆ ಉತ್ತಮವಾದ ಪೂಜೆಯನ್ನು ಅಳಿಯನಿಗೆ ಮಾಡಿದ. ಒಗ್ಗಿದ ಮನದಿಂದ ಧಾರೆ ಎರದ. ಮಕ್ಕಳನ್ನು ಧಾರೆ ಎರಬೇಕಾದರೆ ಮನಸ್ಸಿನಲ್ಲಿ ತುಂಬು ಹೃದಯದಿಂದ ಧಾರೆ ಎರೆಯಬೇಕಂತೆ. ಆ ಭಗವಂತನಿಗೆ ಕೊಟ್ಟು ಆರತಿಯನ್ನು ಭಗವಂತನಿಗೆ ಮಾಡಿದರಂತೆ. ಎಲ್ಲ ಸುಮಂಗಲಿಯರು ಲಕ್ಷ್ಮೀದೇವಿಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಆರತಿಯನ್ನು ಮಾಡಿದ್ರಂತೆ. ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯ ತೀರೆ ಆನಂದಮಯಗೆ ಚಿನ್ಮಯಗೆ ವೇದವ ತಂದು ಬೆಟ್ಟವ ಪೊತ್ತು ಧರಣಿಯ ಸಾಧಿಸಿ ಕಂಬದಿ ಬಂದವಗೆ ಭೂದಾನವ ಬೇಡಿ ನೃಪನ ಸಂಹರಿಸಿದ ಆದಿಮೂರುತಿಗೆ ಆರತಿಯ ತೀರೆ ಆನಂದಮಯಗೆ ಚಿನ್ಮಯಗೆ ಇಂದು ವದನೆ ಕೂಡಿ ಅಡವಿಯ ಚರಿಸಿ ನಂದ ಗೋಕುಲದಿ ನಲಿದವಗೆ ಮಂದಗಮನೆಯರ ಮುಂದೆ ನಿರ್ವಾಣದಿ ನಿಂದ ಮೂರುತಿಗೆ ಆರತಿಯ ತೀರೆ ಆನಂದಮಯಗೆ ಚಿನ್ಮಯಗೆ ತುರಗವನೇರಿ ದುಷ್ಟರ ಸೀಳಿ ಸುಜನರ ಪೊರೆವ ಮಂಗಳ ಹಯವದನನಿಗೆ ವರದ ಯಾದವ ಸಿರಿ ಆದಿನಾರಾಯಣನ ಚರಣ ಕಮಲಕ್ಕೆ ಆರತಿಯ ತೀರೆ ಆನಂದಮಯಗೆ ಚಿನ್ಮಯಗೆ ಶ್ರೀಮನ್ನಾರಾಯಣಗೆ ಆರತಿಯ ತೀರೆ ಆನಂದಮಯಗೆ ಚಿನ್ಮಯಗೆ. ಸಾಕ್ಷಾತ್ ಭಗವಂತನಿಗೆ ಎಲ್ಲರೂ ಆರತಿಯನ್ನು ಮಾಡಿದ್ದಾರೆ. ಲಕ್ಷ್ಮೀದೇವಿಯನ್ನು ಭಗವಂತನ ಕೈಯಲ್ಲಿ ನೀಡಿದ್ದಾರೆ. ಭಗವಂತ ಆ ಲಕ್ಷ್ಮೀದೇವಿಯನ್ನು ಪ್ರೀತಿಯಿಂದ ಆಲಿಂಗನ ಮಾಡಿಕೊಳ್ತಾ ಇದ್ದಾನೆ. ಎಷ್ಟು ಅದ್ಭುತ ನೋಡಿ. ಆ ಲಕ್ಷ್ಮೀದೇವಿಯನ್ನು ಆಲಿಂಗನ ಮಾಡಿಕೊಳ್ತಾ ಇದ್ದಾನೆ. ಇರಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ.
ಸಾಕ್ಷಾತ್ ಭಗವಂತ ಲಕ್ಷ್ಮೀದೇವಿಯನ್ನು ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡ ಆ ಭಗವಂತನಿಗೆ ಲಕ್ಷ್ಮೀದೇವಿಯನ್ನು ಸಮರ್ಪಣೆ ಮಾಡಿದ ಸಮುದ್ರ ರಾಜ ನಿನ್ನ ಭಾಗ್ಯ ದೊಡ್ಡದು ನನ್ನ ಭಾಗ್ಯ ದೊಡ್ಡದು ಎನ್ನುವ ನಿಟ್ಟಿನಲ್ಲಿ ಸಮುದ್ರ ರಾಜ ಬಂದಂತಹ ಅತಿಥಿಗಳಿಗೆ ಕೇಳಬೇಕು. ಬಂದಂತಹ ಅತಿಥಿಗಳು ನಿನ್ನ ಭಾಗ್ಯ ದೊಡ್ಡದು ನನ್ನ ಭಾಗ್ಯ ದೊಡ್ಡದು ಅಂತ ಸಮುದ್ರ ರಾಜನಿಗೆ ಕೇಳಬೇಕು. ಆ ರೀತಿಯಾದ ಸಂದರ್ಭ ನಿರ್ಮಾಣವಾಗಿದೆ. ಇದು ಲಕ್ಷ್ಮೀನಾರಾಯಣರ ದಿವ್ಯವಾದಂತಹ ಒಂದು ಸಮ್ಮಿಲನ. ಆ ಸಮ್ಮಿಲನವನ್ನು ಅದ್ಭುತವಾಗಿ ತಿಳಿಸಿದ್ದಾರೆ. ವೇದೋಕ್ತ ಮಂತ್ರ ಪೇಳಿ ವಸಿಷ್ಠ ನಾರದ ಮೊದಲಾದ ಮುನೀಂದ್ರರು ಮುದದಿಂದ ವಧುವರರ ಮೇಲೆ ಶೋಭನ ದಕ್ಷತೆಯನ್ನು ಮೋದವಿಯುತ್ತ ತಳಿದರು. ಶೋಭಾನೆ ಅತ್ರಿರು ವಸಿಷ್ಠಶ್ಚ ವನಶರದ್ವಾನರಿಷ್ಟನೇ ಮಿರುಭೃಗುರಂಗಿರಾಶ್ಚ ಪರಾಶರೋಗಾಥ ಸುತೋಥ ರಾಮಃ ಉಥತ್ಯ ಇಂದ್ರ ಪ್ರಮದೇದ್ಮವಾಹು. ವೇದೋಕ್ತ ಮಂತ್ರವನ್ನು ಯಾರೋ ಒಬ್ಬರು ಆಚಾರ್ಯ ಬಂದು ಹೇಳಲಿಲ್ಲ. ವಸಿಷ್ಠ ನಾರದರು ಮೊದಲಾದಂತಹ ಮಹಾನುಭಾವರು ಓಡಿ ಬಂದು ಮತ್ತು ಮಂಗಲಮಯವಾದಂತಹ ಭಗವಂತನ ಮೇಲೆ ಆಶೀರ್ವಾದ ವೇದೋಕ್ತ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಹೇಳ್ತಾ ವಧುವರರ ಮೇಲೆ ಶೋಭನದ ಅಕ್ಷತೆಯನ್ನು ಹಾಕಿದರಂತೆ. ಪ್ರೀತಿಯಿಂದ ಅಕ್ಷತೆಯನ್ನು ಹಾಕಿ ಅದ್ಭುತವಾದಂತಹ ಸುಮುಹೂರ್ತೆ ಸಾವಧಾನ ಅಂತ ಆ ಸಾವಧಾನ ಪುರಸ್ಸರವಾದಂತಹ ಮಂಗಲ ಅಷ್ಟಕಗಳನ್ನು ಎಲ್ಲರೂ ಕೂಡ ಕೂಡಿಕೊಂಡು ಹೇಳಿದರಂತೆ. ಆ ಮಂಗಲಾಷ್ಟಕವನ್ನು ಹೇಗೆ ಹೇಳಿದರು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.